1 ಡೇ ಮಾತ್ರ ನಾವು ಬೆಡ್ ರೆಸ್ಟ್ ಕೊಡ್ತೀವಿ. ನಾರ್ಮಲ್ ಡೆಲಿವರಿ ಆಗಿರಲಿ, ಸಿಸೇರಿಯನ್ ಸೆಕ್ಷನ್ ಆಗಿರಲಿ. ನಾರ್ಮಲ್ ಡೆಲಿವರಿ ಆಗಿರೋರು ಅವ್ರ ರೊಟೀನ್ ಆ್ಯಕ್ಟಿವಿಟೀಸ್ ಅಂದರೆ ಅಡುಗೆ ಮಾಡೋದೇ ಆಗಿರಲಿ, ಮಗುನ ನೋಡ್ಕೊಳ್ಳೋದೇ ಆಗಿರಲಿ, ವಾಕಿಂಗ್ ಹೋಗೋದೇ ಆಗಿರಲಿ, ಮನೆ ಕೆಲಸ ಮಾಡ್ಕೊಳ್ಳೋದೇ ಆಗಿರಲಿ, ಇಮಿಡಿಯೇಟ್ಲಿ ದೇ ಕ್ಯಾನ್ ಸ್ಟಾರ್ಟ್. ಅಂದರೆ ಅವ್ರ ಬಾಡಿ ಎಷ್ಟು ಬೇಗ ರೆಡಿ ಆಗಿರುತ್ತೆ ಅಷ್ಟು ಬೇಗ ಸ್ಟಾರ್ಟ್ ಮಾಡ್ಕೋಬೋದು. ಡಿಪೆಂಡ್ಸ್ ಆನ್ ಯೋರ್ ಪರ್ಸ್ನಲ್ ಥಿಂಗ್. ಅಪ್ ಟು 1 ವೀಕ್ ತನಕನೂ ನಾವು ಸ್ವಲ್ಪ ಟೇಕ್ ಇಟ್ ಸ್ಲೋ ಅಂತ ಹೇಳ್ತೀವಿ. ಅಂದರೆ ಮನೆ ಒಳಗಡೆನೇ ಇರಿ, ಒಂದು ಸ್ವಲ್ಪ ಇಲ್ಲಿಂದ ಕಿಚನ್ಗೆ ಹೋಗಿ ಬರೋದು, ಕಿಚನಿಂದ ಬಾತ್ರೂಮ್ಗೆ ಹೋಗಿ ಬರೋದು, ಸ್ವಲ್ಪ ನೀವು ರೆಗ್ಯುಲರ್ ರೊಟೀನ್ ಆ್ಯಕ್ಟಿವಿಟಿ ಪದೇ ಪದೇ ಎದ್ದು ಓಡಾಡೋದನ್ನು ಒಂದು ಸ್ವಲ್ಪ ನೀವು ಅಭ್ಯಾಸ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಆಫ್ಟರ್ 1 ವೀಕ್, ಆಫ್ಟರ್ ಯು ಗೆಟ್ ದ ಕ್ಲಿಯರೆನ್ಸ್ ಫ್ರಮ್ ಯುವರ್ ಡಾಕ್ಟರ್, ಈಗ ಹೋಗಿ ಸ್ಟಿಚಸ್ ಎಲ್ಲ ಚೆನ್ನಾಗಿ ಹೀಲ್ ಆಗಿದೆಯಪ್ಪ, ಎವ್ರಿಥಿಂಗ್ ಈಸ್ ನಾರ್ಮಲ್ ಅಂದ ತಕ್ಷಣ ಯು ಕ್ಯಾನ್ ಸ್ಟಾರ್ಟ್ ಗೋಯಿಂಗ್ ಔಟ್ ಆಫ್ ದ ಹೌಸ್ ಆಲ್ಸೋ. ಆರಾಮಾಗಿ ವಾಕಿಂಗ್ ಹೋಗಿ ಬನ್ನಿ. ಹೆವಿ ಎಕ್ಸಸೈಸಸ್ ಬೇಡ. ಅಪ್ ಟು 1 to 1.5 months, 4 to 6 weeks ತನಕ ಭಾರ ಎತ್ತದೇ ಆಗಿರಲಿ, ಸ್ವಲ್ಪ ಹೆವಿ ವೆಯ್ಟ್ ಲಿಫ್ಟಿಂಗ್ ಎಕ್ಸಸೈಸಸ್ಸೇ ಆಗಿರಲಿ, ನಾ ಜಾಸ್ತಿ ಬೇಡ. ಹಾಗಂತ ಮಗು ಎತ್ತಬೇಡಿ ಅಂತ ಹೇಳ್ತಾ ಇಲ್ಲ. ದಟ್ಸ್ ಯೋರ್ ಬೇಬಿ, ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಯೋರ್ ಬೇಬಿ. ಸೊ ಹೆವಿ ವೆಯ್ಟ್ ಅಂದರೆ ಕೆಲವರೆಲ್ಲ ಇವಾಗ ಸ್ಟ್ರೆಂತ್ ಟ್ರೈನಿಂಗ್ ತುಂಬ ಕಾಮನ್ ಅಲ್ಲ. ಇವಾಗ ನಾವು ತುಂಬ ಜನ ಮಹಿಳೆಯರು ನಾವು ತುಂಬ ಮಾಡ್ತಾ ಇದ್ದೀವಿ ಸ್ಟ್ರೆಂತ್ ಟ್ರೈನಿಂಗ್, ಡಂಬಲ್ಸ್ ಎಲ್ಲ ಎತ್ತೋದು. ಆ ಥರ ಎಕ್ಸಸೈಸಸ್ಸು 6 weeks ತನಕ ಬೇಡ ಅಂತ ಹೇಳ್ತಿದ್ದೀನಿ. ರೆಗ್ಯುಲರ್ ರೊಟೀನ್ ಮೊಬಿಲಿಟಿ ಎಕ್ಸಸೈಸಸ್ ಅಂದರೆ ವಾಕಿಂಗ್ ಆಗಿರಲಿ, ಲೋ ಗ್ರೇಡ್ ಪ್ರಾಣಾಯಾಮ ಮಾಡೋದು, ಯೋಗ ಮಾಡೋದು, ಹೆವಿ ಯೋಗ ಅಲ್ಲ, ಒಂದು ಸ್ವಲ್ಪ ಬ್ರೀದಿಂಗ್ ಎಕ್ಸಸೈಸಸ್ಸು, ರಿಲ್ಯಾಕ್ಸೇಷನ್ ಯೋಗ, ಅದೆಲ್ಲ ನೀವು 1 ವೀಕ್ ಆದಮೇಲೆ ಸ್ಟಾರ್ಟ್ ಮಾಡ್ಕೋಬೋದು. ಈ ಗೋಯಿಂಗ್ ಬ್ಯಾಕ್ ಟು ರೆಗ್ಯುಲರ್, ನಾನು ಮುಂಚೆ ಎಷ್ಟು ಎಕ್ಸಸೈಸ್ ಮಾಡ್ತಿದ್ದೆ, ರನ್ನಿಂಗ್ ಮಾಡ್ತಿದ್ದೆ, ಜಾಗಿಂಗ್ ಮಾಡ್ತಿದ್ದೆ, ಜಿಮ್ಗೆ ಹೋಗ್ತಿದ್ದೆ ಅನ್ನೋದೆಲ್ಲ ನೀವು 6 weeks ತನಕನೂ ಇಟ್ ಇಸ್ ನಾಟ್ ಸೇಫ್ ಫಾರ್ ಯು. ಯಾಕಂದರೆ ಬಾಡಿನೂ ರೆಡಿ ಇರಲ್ಲ ಅಷ್ಟು.